ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಪರಮಾತ್ಮ ಎಲ್ಲಿದ್ದಾನೆ ಎಂದು ಹುಡುಕಿಕೊಂಡು ಯಾತ್ರಾ ಸ್ಥಳಗಳಿಗೆ ಹೋಗಬೇಕಾಗಿಲ್ಲ, ಗುಡಿ ಗೋಪುರಗಳನ್ನು ಸುತ್ತಬೇಕಾಗಿಲ್ಲ, ಅದಕ್ಕಾಗಿ ವಿಶೇಷವಾದ ವ್ಯಾಸಂಗವನ್ನು ಮಾಡುವ ಅಗತ್ಯವಿಲ್ಲ. ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದುಕೊಂಡು ಮನಸ್ಸಿನಲ್ಲಿ ಅವರವರು ನಂಬಿಕೊಂಡು ಬಂದಿರುವ ಆರಾಧ್ಯ ದೇವರನ್ನು ಚಿತ್ರಿಸಿಕೊಂಡು ಧ್ಯಾನ ಮಾಡಬೇಕು. ನಾಮೋಚ್ಚಾರಣೆ ಮಾಡಿದರೆ ಸಾಕು, ಅವನಲ್ಲಿ ನಾನು ಇರುತ್ತೇನೆ ಎಂದು ಬಾಬಾರವರು ತಿಳಿಸಿದ್ದಾರೆ. ವಿಶ್ವದ ಮೂಲೆ ಮೂಲೆಗಳಲ್ಲೂ ಅವರ ಇರುವಿಕೆಯನ್ನು ತೋರಿಸಿದ್ದಾರೆ. ಸಮಸ್ತ ಜೀವರಾಶಿಗಳಲ್ಲೂ ಅಣು ಅಣುವಿನಲ್ಲೂ ಅವರ ಸ್ವರೂಪವನ್ನು ನಾವು ಗುರುತಿಸಬಹುದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಏಕಾಗ್ರತೆ. ಏಕಾಗ್ರತೆಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿದಾಗ ಭಗವಂತನ ಸಾನ್ನಿಧ್ಯವನ್ನು ನಾವು ತಲುಪಬಹುದು. ನಾವು ದೇವರನ್ನು ಕಾಣಲು ಗುಡಿಗೋಪುರಕ್ಕೆ ಹೋಗುವುದಿಲ್ಲ, ಹರಕೆ ಹೊತ್ತುಕೊಳ್ಳುವುದಿಲ್ಲ. ಹರಕೆ ಹೊತ್ತರೆ ನಾನು ಮರೆತು ಬಿಡಬಹುದು. ಪರಮಾತ್ಮನಿಗೆ ಬೇಕಾಗಿರುವುದು ಭಕ್ತಿಯಷ್ಟೇ. ಅವನ ಚರಣ ಕಮಲದಲ್ಲಿ ನಾನು ನನ್ನನ್ನು ಒಪ್ಪಿಸಿಕೊಂಡಿದ್ದೇನೆ. ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಭಗವಂತ ಕುಳಿತಿರುವಾಗ ನಾನು ಎಲ್ಲಿಗೋ ಏಕೆ ಅವನನ್ನು ಹುಡುಕಿಕೊಂಡು ಹೋಗಲಿ. ಈ ಮಾತನ್ನು ಹೇಳಿದವರು ಬಾಬಾರವರ ಭಕ್ತರಾಗಿರುವ ಲಲಿತಾ ಅನ್ನುವವರು. ಪ್ರೀತಿಯಿಂದ ಮಧುರವಾದ ಮಾತುಗಳನ್ನು ಆಡಿ ಇನ್ನೊಬ್ಬರ ಮನಸ್ಸನ್ನು ಅರಿತು ಬಾಳುವುದು ಭಗವಂತನಿಗೆ ಪ್ರಿಯವಾದ ವಿಷಯ. ಬಾಬನಿಂದ ನನಗೆ ಆಗಿರುವ ಅನುಭವ ಹೇಳಲಾರದಷ್ಟು ಇದೆ. ಈ ಸಮಯದಲ್ಲಿ ನೆನಪಿಗೆ ಬಂದದ್ದನ್ನು ತಿಳಿಸುವೆ ಎಂದು ಬಾಬನಿಂದಾದ ಅವರಿಗೆ ಸಿಕ್ಕಿರುವ ಅನುಭವಗಳನ್ನು ಹೀಗೆ ಹಂಚಿಕೊಂಡರು. ಮದುವೆಯಾದ ಮೇಲೆ ಪತಿಯೊಡನೆ ಆಂಧ್ರ ಪ್ರದೇಶದಲ್ಲಿ ವಾಸಿಸುವಂತಾಯಿತು. ಸಂಸಾರದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಾನು ನನ್ನ ಸ್ನೇಹಿತೆಯೊಬ್ಬಳ ಬಳಿ ತೋಡಿಕೊಂಡೆ. ಅವರು ಬಾಬಾರವರ ಪರಮ ಭಕ್ತರು. ಬಾಬಾ ಚರಿತ್ರೆಯನ್ನು ಓದಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತದೆ ಎಂದು ಹೇಳಿದರು. ಶ್ರೀ ಸಾಯಿ ಸಚ್ಚರಿತೆಯನ್ನು ಓದಲು ಕೊಟ್ಟರು. ಪುಸ್ತಕವನ್ನು ಓದಿದ ಮೇಲೆ ನನ್ನಲ್ಲಿ ನಾನು ಪರಿವರ್ತನೆ ಹೊಂದಿದೆ. ಬೇರೊಬ್ಬರಲ್ಲಿ ತಪ್ಪುಗಳು ಕಂಡಾಗ ಅದನ್ನು ಬೆರಳು ಮಾಡಿ ತೋರಿಸುವುದನ್ನು ಬಿಟ್ಟುಬಿಟ್ಟೆ. ನಾನು ಮಾಡಿದ ಕರ್ಮ ಅನುಭವಿಸಲೇಬೇಕಾಗಿರುವುದರಿಂದ ಅವರು ತಪ್ಪು ಮಾಡುವಂತೆ, ನನಗೆ ತೊಂದರೆ ಆಗುವಂತೆ, ದೇವರು ಈ ರೀತಿ ನಡೆಯುವಂತೆ ಮಾಡುತ್ತಿರಬಹುದು. ನಮ್ಮ ಜೀವನದಲ್ಲಿ ಆಗಿ ಹೋಗುವ ಘಟನೆಗಳಿಗೆ ಇನ್ನೊಬ್ಬರನ್ನು ಹೊಣೆಗಾರರಾಗಿ ಮಾಡುವುದು ಸುಖವಿಲ್ಲ. ಏನೇ ಕಷ್ಟ ಬರಲಿ ಸಹಿಸುವಂತಹ ಶಕ್ತಿ ಪರಮಾತ್ಮ ನನಗೆ ಪಾಲಿಸಲಿ ಎಂದಷ್ಟೇ ನಾನು ದೇವರಲ್ಲಿ ಬೇಡಿಕೊಳ್ಳುವುದು. ಇದರಿಂದ ದಹಿಸುವ ಶಕ್ತಿ ಬಂದಿತ್ತು. ಯಾರನ್ನು ಯಾವ ರೀತಿಯೂ ಆಡಿಕೊಳ್ಳುವುದಿಲ್ಲ. ಬಾಬನ ಅನುಗ್ರಹ ಇದರಿಂದ ನಿರಂತರವಾಗಿ ನನ್ನ ಮೇಲೆ ಹರಿಯುತ್ತಿದೆ ಎಂದು ತಿಳಿಸಿದರು. ಲಲಿತಾರವರು ಕಂಡುಕೊಂಡ ಸತ್ಯ ಮತ್ತು ಜ್ಞಾನದಿಂದ ಬದುಕಿನ ಹಣತೆಯನ್ನು ಹೃದಯದಲ್ಲಿ ಹಚ್ಚಿಕೊಂಡು ಬೆಳಕಿನ ದಾರಿ ಕಂಡುಕೊಂಡವರು. ತಾನು ಮನಗಳನ್ನು ಬಾಬನಿಗೆ ಅರ್ಪಣೆ ಮಾಡಿ ಅವರ ಸ್ಮರಣೆಯಲ್ಲಿ ಒಂದಾದರು. ಸಂಸಾರದಲ್ಲಿದ್ದುಕೊಂಡೇ ಸದಾ ಭಗವಂತನ ಸ್ಮರಣೆಯಲ್ಲಿ ಇರುತ್ತಿದ್ದ ಇವರನ್ನು ಕಂಡ ಜನ ವಿಚಿತ್ರ ವ್ಯಕ್ತಿ ಎಂದರು. ಬಾಬಾ ನನ್ನೊಡನೆ ಸದಾ ಇರುವುದು ನನಗೆ ತಿಳಿಯುತ್ತದೆ. ಇದನ್ನು ನಂಬದೆ ಇರುವವರಿಗೆ ಅರ್ಥವಾಗಿಸುವಂತೆ ನಾನು ಮಾಡಲು ಹೋಗುವುದಿಲ್ಲ. ಅದರ ಅವಶ್ಯಕತೆಯೂ ನನಗೆ ಇಲ್ಲ. ಯಾವ ರೀತಿ ಸಮಸ್ಯೆ ಉಂಟಾದರೂ ಸಮಾಧಾನ ಸ್ಥಿತಿಯಲ್ಲಿ ಸ್ವೀಕರಿಸುವಂಥ ಶಕ್ತಿ ದಯಪಾಲಿಸಿದ ಶ್ರೀ ಶಿರಡಿ ಮಹಾರಾಜರನ್ನು ನೋಡಿ ಬರುವ ಬಯಕೆ ಉಂಟಾಯಿತು. ಗಂಡನನ್ನು ಒಪ್ಪಿಸಿ ಹೋದೆವು. ಆಗ ಊರು ಈಗಿನಷ್ಟು ಬೆಳೆದಿರಲಿಲ್ಲ ಎಂದು ಹೇಳುತ್ತಾರೆ. ಊಟದ ವ್ಯವಸ್ಥೆಯಲ್ಲಿ ಕುಂದುಕೊರತೆ ಉಂಟಾಯಿತಂತೆ. ಇದರಿಂದ ಕುಪಿತರಾದ ಅವರ ಗಂಡ ಶಪಥ ಮಾಡಿದರು, ನಾನು ಇನ್ನು ಯಾವತ್ತೂ ಶಿರಡಿಗೆ ಬರುವುದಿಲ್ಲ ಎಂದು. ಲಲಿತಾರವರಿಗೆ ಬಾಬನ ದರ್ಶನ ಪಡೆದಿಲ್ಲ ಎಂಬ ತೃಪ್ತಿ. ಗಂಡನ ಹೇಳಿಕೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ಲಲಿತಾ ಪತಿ ವಿದ್ಯಾವಂತರಾಗಿ ಉನ್ನತ ಕೆಲಸದಲ್ಲಿದ್ದರೂ ಕೆಟ್ಟ ಹವ್ಯಾಸಕ್ಕೆ ಬಿದ್ದು ಹಣವನ್ನು ಕಳೆದರು. ತಿದ್ದಲು ಸಾಧ್ಯವಾಗದೆ ಜವಾಬ್ದಾರಿಯನ್ನು ಬಾಬನಿಗೆ ವಹಿಸಿ ಸುಮ್ಮನಾದರು. ಅವರಿಗೆ ವಿದ್ಯೆ ಎಂಬ ಆಸ್ತಿ ಇತ್ತು. ಮನೋವಿಜ್ಞಾನದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿರುವ ಅವರಿಗೆ ಕೆಲಸ ಸಿಗುವುದು ಕಷ್ಟವಾಗಲಿಲ್ಲ. ದುಡಿದು ಜೀವನ ಸಾಗಿಸಿದರು. ಒಮ್ಮೆ 85 ಅಡಿಯಿಂದ ಕೆಳಗೆ ಬಿದ್ದರು. ಬಾಬನ ಕೃಪೆಯಿಂದ ಜೀವ ಉಳಿಯಿತು. ನಂಬಲು ಅಸಾಧ್ಯವಾದರೂ ಇದು ಸತ್ಯ ಎಂದು ಹೇಳುತ್ತಾರೆ. ಕೆಟ್ಟ ಹವ್ಯಾಸಕ್ಕೆ ಬಿದ್ದ ಅವರ ಗಂಡ ಅವರನ್ನು ಹೊರಗೆ ಹಾಕಿದರು. ಮತ್ತೆ ತನ್ನ ಬಳಿಗೆ ಬಂದರು. ಅವರು ಕಣ್ಮುಚ್ಚುವ 1 ತಿಂಗಳ ಹಿಂದೆ
ಶಿರ್ಡಿ ದರ್ಶನಿಗೆ ಅವರಿಗೆ ತಿಳಿಯದಂತೆ ವಿಮಾನದಲ್ಲಿ ಹೋಗಿ ಬರಲು ಟಿಕೆಟ್ ಮಾಡಿಸಿಕೊಂಡು ಬಂದಿದ್ದರು. ಎಲ್ಲ ಭಗವಂತನ ಲೀಲೆ ಎಂದು ನಂಬಿದ ಲಲಿತಾರವರು ಗಂಡನೊಡನೆ ಶಿರಡಿಗೆ ಹೋಗಿ ಬಂದರು. ಬಾಬಾರವರಿಗೆ ಭಕ್ತರಾಗದೆ ಇದ್ದವರ ಮನಸ್ಸನ್ನು ಬದಲಾಯಿಸಿ ಭಕ್ತರಾಗುವಂತೆ ಮಾಡುವ ಅಯಸ್ಕಾಂತದಂತಹ ಶಕ್ತಿ ಬಾಬಾ ಅವರಲ್ಲಿದೆ. ಇದಕ್ಕೆ ಸಾಕ್ಷಿ ಅವರ ಗಂಡನೇ. ಅವ್ರು ಹೇಳ್ತಾರೆ, ನಾವು ಬ್ರಾಹ್ಮಣ ಕುಟುಂಬದವರು. ನನ್ನ ಮಗಳು ಕ್ರೈಸ್ತ ಧರ್ಮದವರನ್ನು ಪ್ರೀತಿಸಿ ಮದುವೆಯಾದಳು. ಆಗ ಸ್ವಲ್ಪ ಬೇಸರ ಆಗಿದ್ದು ನಿಜ. ಆದರೆ ನಂತರ ನನಗೆ ನಾನೇ ಸಮಾಧಾನ ಹೊಂದಿದೆ. ವಿಧಿ ಅವಳ ಬಾಳಿನಲ್ಲಿ ಈ ರೀತಿ ನಡೆಯಬೇಕಾಗಿದೆ ಎಂದು ಮೊದಲೇ ಬರೆದಾಗಿತ್ತು. ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ಸುಮ್ಮನಿದ್ದೆ ಎಂದು ಹೇಳಿದರು. ಅವರು ಸಂಪ್ರದಾಯ ಮನೆತನದ ಹುಟ್ಟಿ ಬೆಳೆದ ಇವರಿಗೆ ಅವರ ಸಂಪ್ರದಾಯದಂತೆಯೇ ಅಳಿಯನನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳುವ ಬಯಕೆ. ಅನ್ಯ ಧರ್ಮದವನಾದ ಅಳಿಯ ಇದಕ್ಕೆ ಸಮ್ಮತಿಸಲಾರ ಎಂದು ಅಂದುಕೊಂಡರು. ಬಾಬಾ ಇವರಿಗೆ ಗೋಚರವಾಗಿ, ನಾಳೆ ಅಳಿಯನಾಗುವವನು ಇಂಥ ವೇಳೆಯಲ್ಲಿ ನಿನ್ನ ಮನೆಗೆ ಬರಲಿದ್ದಾನೆ. ಅವನನ್ನು ನಿನ್ನಿಷ್ಟದಂತೆ ಬರಮಾಡಿಕೋ ಎಂದು ಉದಿ ತೀರ್ಥವನ್ನು ಇಬ್ಬರಿಗೆ ಕೊಡು ಎಂದು ತಿಳಿಸಿದ್ದರು. ಬಾಬಾ ಹೇಳಿದಂತೆ ಆಯಿತು. ಅವರು ಯಾವ ವೇಳೆಯಲ್ಲಿ ಬರುತ್ತಾರೆ ಎಂದು ಹೇಳಿದರೋ ಅದೇ ವೇಳೆಗೆ ಸರಿಯಾಗಿ ಅಳಿಯ ಮಗಳು ಇಬ್ಬರು ಇವರ ಮನೆಗೆ ಬಂದಿದ್ದಾರೆ. ಇವರ ಸಂಪ್ರದಾಯದಂತೆ ಇಬ್ಬರನ್ನು ಬರಮಾಡಿಕೊಂಡು ಉದಿಯನ್ನು ನೀರಿನಲ್ಲಿ ಬೆರೆಸಿ ತೀರ್ಥದಂತೆ ಇಬ್ಬರಿಗೂ ಕೊಟ್ಟರಂತೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸದೆ ಇಬ್ಬರು ಸೇವಿಸಿದ್ದಾರೆ. ಗಂಡ ತೀರಿ ಹೋಗಿದ್ದಾರೆ. ಇದ್ದ ಒಬ್ಬ ಮಗಳು ಮದುವೆಯಾಗಿ ಹೊರಟು ಹೋದಳು. ಲಲಿತಾರವರಿಗೆ ಬಾಬಾ ತನ್ನೊಂದಿಗೆ ಇರುವಾಗ ತಾನು ಎಂದೂ ಒಂಟಿಯಲ್ಲ ಎಂಬ ಭಾವನೆ. ಬೆಳಗ್ಗೆ 3 ಗಂಟೆಗೆ ಏಳುವ ಅಭ್ಯಾಸ ಇಟ್ಟುಕೊಂಡಿರುವ ಇವರು ಮನೆಯನ್ನು ಸ್ವಚ್ಛ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ದೇವರ ಧ್ಯಾನ, ಪೂಜೆ, ಇತರೆ ಕೆಲಸದಲ್ಲಿ ನಿರತರಾಗುತ್ತಾರೆ. ಒಂದು ಸಮಯ ಎಚ್ಚರವಾಗದೆ ಹೋದರೆ ಬಾಬಾ ಬಂದು ಎಬ್ಬಿಸುತ್ತಾರಂತೆ. ಸಾಯಿಯ ಸ್ವರೂಪವನ್ನು ಇವರಲ್ಲಿ ಕಾಣುವ ಅನೇಕ ಮಂದಿ ಇವರ ಬಳಿ ಬಂದು ಆಶೀರ್ವಾದ ಪಡೆದುಕೊಳ್ಳುತ್ತಾರಂತೆ. ಶುದ್ಧ ಮನಸ್ಸಿನಿಂದ ಆಶೀರ್ವಾದ ಮಾಡಿದರೆ ಖಂಡಿತ ಫಲಿಸುತ್ತದೆ ಎಂದು ಅವರ ಅನಿಸಿಕೆ. ಬಾಬಾ ಇವರ ಬಳಿ ಇದ್ದಾರೆ ಎಂದು ಹೇಳುವುದಕ್ಕೆ ಕೆಲವು ಅನುಭವಗಳು ಸಾಕ್ಷಿಯಾಗಿದೆ. 3 ಗಂಟೆಗೆ ಎಚ್ಚರವಾಗದಿದ್ದರೆ ಯಾರೋ ಇವರ ಬಳಿ ಬಂದು ಅಮ್ಮ ಅಮ್ಮ ಎಂದಂತೆ ಆಯಿತಂತೆ. ಕಣ್ಣು ಬಿಟ್ಟು ನೋಡಿದಾಗ ಭಾವ ಪ್ರತ್ಯಕ್ಷವಾಗಿ ತಕ್ಷಣವೇ ಕಣ್ಮರೆಯಾದರಂತೆ. ಈ ರೀತಿಯ ಅನುಭವಗಳು ಎಷ್ಟೋ ಆಗಿದೆ. ಅದನ್ನು ಹೇಳಿದರೆ ಖಂಡಿತ ನಂಬುವುದು ಕಷ್ಟ, ಹಾಸ್ಯಾಸ್ಪದ ಎನ್ನಬಹುದು ಅಥವಾ ಭ್ರಮೆ ಎಂದುಕೊಳ್ಳಬಹುದು. ಆದರೆ ಸತ್ಯವನ್ನು ಮರೆಮಾಚಿ ಸುಳ್ಳು ಹೇಳಿ ಕೇಳುಗರನ್ನು ಅಥವಾ ಓದುಗರನ್ನು ನಂಬಿಸಬೇಕೆಂದೇನೂ ಇಲ್ಲ. ದೇವರ ವಿಷಯದಲ್ಲಿ ಹುಡುಗಾಟ ಆಡಲು ಧೈರ್ಯ ಇಲ್ಲ. ಸುಳ್ಳು ಹೇಳಿ ಏನು ಸಾಧಿಸಬೇಕಾಗಿದೆ? ನಂಬಿಕೆ ಇದ್ದವರಿಗೆ ಅಥವಾ ಈ ರೀತಿಯ ಅನುಭವಗಳು ಆಗಿರುವವರಿಗೆ ಸತ್ಯ ಎಂದು ಅನಿಸಬಹುದು. ಇದರಿಂದ ಪ್ರೇರಣೆ ಹೊಂದಿದವರು ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಲು ದಾರಿ ಕಂಡುಕೊಳ್ಳಬಹುದು ಅಷ್ಟೇ. ಭಕ್ತಿ ಮಾರ್ಗದಿಂದ ಸಾತ್ವಿಕ ಮನೋಭಾವ, ಧರ್ಮಾಚರಣೆ, ಸಹನೆ, ಆತ್ಮಜ್ಞಾನ, ವಿವೇಕ ಎಲ್ಲವನ್ನೂ ಸಂಪಾದಿಸಬಹುದು. ಪ್ರಾಪಂಚಿಕ ಮೋಹ ಅಳಿಸಿ ಹೋಗಿ ಪಾರಮಾರ್ಥಿಕ ಸಾಧನೆಗೆ ಮನಸ್ಸು ಒಲವು ತೋರಿಸಬಹುದು. ನೆಮ್ಮದಿ ಪಡೆಯಬಹುದು. ಭಕ್ತಿ ಇಲ್ಲದೆ ಮಂತ್ರ ಪಠನೆ, ಪೂಜೆ, ವ್ರತಾಚರಣೆ ಯಾವುದೂ ಅವಶ್ಯವಿಲ್ಲ. ಭಕ್ತಿಯೊಂದೇ ಮುಕ್ತಿಗೆ ಸಾಧನೆ ಎಂದು ತಿಳಿದಿರುವ ಲಲಿತಾರವರದು ಅಪೂರ್ವ ಸಾಧನೆ. ಇನ್ನೊಬ್ಬರಿಗೆ ಹಿತವಾಗುವಂತೆ ನಡೆದುಕೊಳ್ಳುವುದು, ಭಗವಂತ ಮೆಚ್ಚುವ ಪೂಜೆ, ಅದಕ್ಕೆ ಪೂಜಾ ಸಾಮಗ್ರಿಗಳು ಅನವಶ್ಯಕ. ಮನಸ್ಸಿನ ಪರದೆಯ ಮೇಲೆ ಬಾಬಾರನ್ನು ಚಿತ್ರಿಸಿ ಸುಗಂಧ ಬೆರೆತ ಹೂವಿನಿಂದ ಅರ್ಚನೆ ಮಾಡುತ್ತೇನೆ. ಗಂಧ ಕರ್ಪೂರ ಹಚ್ಚುತ್ತೇನೆ. ಅದು ಉರಿದು ಬೂದಿಯಾದಂತೆ ನನ್ನ ಮನಸ್ಸಿನ ಕಾಮನೆಗಳನ್ನು ಭಸ್ಮ ಮಾಡುತ್ತಾನೆ. ಮನಸ್ಸಿನಲ್ಲೇ ಧ್ಯಾನ ಪೂಜೆ ಮಾಡುವ ನನಗೆ ನನ್ನೊಂದಿಗೆ ಸದಾ ಬಾಬಾ ಇದ್ದಾರೆಂಬ ಭಾವನೆ ಇದೆ. ಇದರಿಂದ ಕೆಟ್ಟ ಕೆಲಸಕ್ಕೆ ಮನಸ್ಸು ಪ್ರಚೋದಿಸದೆ ಒಳ್ಳೆಯ ಕೆಲಸಕ್ಕೆ ಮನಸ್ಸು ಸ್ಪಂದಿಸುತ್ತದೆ. ಇದನ್ನು ತೋರಿಸಲೆಂದೇ ಬಾಬಾ ಜೀವನವನ್ನು ಸರಳ ರೀತಿಯಲ್ಲಿ ಕಂಡುಕೊಂಡರು. ಲಕ್ಷಾಂತರ ಜನರು ಅವರಲ್ಲಿ ಆಕರ್ಷಿತರಾಗಿದ್ದು ಅವರ ಅಂತರಂಗದ ಸೌಂದರ್ಯಕ್ಕೆ ಅವರನ್ನು ದೇವರೆಂದು ಪೂಜಿಸಿದ್ದ ನಾವು ಆಡಂಬರವಾಗಿ ಮೆರೆದರೆ ಮೆಚ್ಚುತ್ತಾನ? ಜೀವನದಲ್ಲಿ ಸಾರ್ಥಕತೆ ಕಂಡುಕೊಳ್ಳುವುದು ಮುಖ್ಯ, ನಿಜ ಎಂದು ಮನಸ್ಸು ಒಪ್ಪಿಕೊಂಡಿತು. ಲಕ್ಷಾಂತರ ಜನರು ಅವರಲ್ಲಿ ಆಕರ್ಷಿತರಾಗಿದ್ದು ಅವರ ಅಂತರಂಗದ ಸೌಂದರ್ಯಕ್ಕೆ ಅವರನ್ನು ದೇವರೆಂದು
ಪೂಜಿಸಿದ ನಾವು ಆಡಂಬರವಾಗಿ ಮೆರೆದರೆ ಮೆಚ್ಚುತ್ತಾನ? ಜೀವನದಲ್ಲಿ ಸಾರ್ಥಕತೆ ಕಂಡುಕೊಳ್ಳುವುದು ಮುಖ್ಯ, ನಿಜ ಎಂದು ನನ್ನ ಮನಸ್ಸು ಒಪ್ಪಿಕೊಂಡಿತು. ಓಂ ಶ್ರೀ ಸಾಯಿ ಪ್ರಣಾಮ್.